ನಡೆಸಿಕೊಟ್ಟಿರುವಂತ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಎಲ್ಲಾ ಗಣ್ಯರನ್ನು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನಮ್ಮ ಒಂದು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ಆಡಳಿತ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಗೀತಾರಾಣಿ ಪಿ ಐನೋಳಿಯವರಿಂದ ಎಲ್ಲರನ್ನೂ ಕೂಡ ಸ್ವಾಗತ ಮತ್ತು ಅತಿಥಿ ಗಣ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾರೆ. ಚಿಂಚೋಳಿ ಹಾಲಕೂಡ ಕ್ಷೇತ್ರದ ಅಧಿಪತಿಗಳಾಗಿರುವಂತಹ ಸದ್ಗುರು ಚನ್ನಬಸವ ಶಿವಯೋಗಿಗಳ ಗದ್ದುಗೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಂಸ್ಥೆಯ ಪೀಠಾಧಿಪತಿಗಳು, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಷಟಸ್ಥಲ ಬ್ರಹ್ಮಿ ಚನ್ನವೀರ ಶಿವಾಚಾರ್ಯರ ಅಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನೀನೊಲಿದರೆ ಹೊರಡು ಕೊರರುವುದಯ್ಯ, ನೀನೊಲಿದರೆ ಬರಡು ಹೊಯ್ಯನುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇವಿರಲ್ಲಿರುವವು ಕೂಡಲ ಸಂಗಮ ದೇವ ಎನ್ನುವಂತೆ ಇವತ್ತು 31ನೆಯ ವಾರ್ಷಿಕೋತ್ಸವ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ, ಬಯಸಿದವರಿಗೆ ಬಯಸಿದ್ದನ್ನು ಕೊಡುವಂಥ, ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂಥ, ನಡೆದಾಡುವ ದೇವರು ಶಿವಾಚಾರ್ಯ ರತ್ನ, ಧರ್ಮರತ್ನ, ಸಂದರ್ಭ ಶಿಖಾಮಣಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅನ್ನದಾಸೋಹಿಗಳು, ಅಕ್ಷರ ದಾಸೋಹಿಗಳು, ಜ್ಞಾನ ದಾಸೋಹಿಗಳು, ಹೀಗೆ ಪ್ರಶಸ್ತಿ ಪುರಸ್ಕಾರಗಳ ದಾಸೋಹಿಗಳು, ಎಲ್ಲಕ್ಕೂ ಮಿಗಿಲಾಗಿ ಮಾತೃ ಹೃದಯಗಳಾಗಿರುವಂತಹ ಷಟಸ್ಥಲ ಬ್ರಹ್ಮಿ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರನ್ನ ನಮ್ಮ ಶಿಕ್ಷಣ ಸಂಸ್ಥೆ ಎಲ್ಲಾ ಶಿಕ್ಷಕರ ಪರವಾಗಿ ಹಾಗೂ ಚಂದಾಪುರ ಗ್ರಾಮದ ಪಾಲಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಪೂಜ್ಯರಿಗೆ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಶ್ರೀ ಅಮರ್ ಪತ್ತಾರ್ ಸರ್ ಅವರು ಬಂದು ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನಿಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪೋಷಕರು ಒಳಗೊಂಡು ಅಲ್ಲಿ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೂ ಪೂಜ್ಯರು ಅವರಿಗೆ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು, ಪ್ರೋತ್ಸಾಹಿಸಬೇಕು. ಅಲ್ಲದೆ ಮುಖ್ಯ ಅತಿಥಿಗಳಾಗಿರುವಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವಂತಹ ಶ್ರೀ ನಾಗಶಕ್ತಿ ಪದಶೆಟ್ಟಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಅವರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಜೋರಾದ ಚಪ್ಪಾಳೆ ನಿಮ್ಮಿಂದ. ಹಾಗೂ ಅಕ್ಷರ ದಾಸೋಹದ ನಿರ್ದೇಶಕರಾಗಿರುವಂತಹ ಶ್ರೀ ಜಯಪ್ಪ ಜಾಫರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತಾ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿಸುತ್ತೇನೆ. ಬರಲಿ ನಿಮ್ಮ ಜೋರಾದ ಚಪ್ಪಾಳೆ. ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರುವಂತಹ ಹಾರೂರು ಶ್ರೀ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿಗಳಾಗಿರುವಂತಹ ಶ್ರೀ ನಾಗರಾಜ್ ತಂಗುಗೆ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಚಪ್ಪಾಳೆ. ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀಮತಿ ಈಶ್ವರಮ್ಮ ಕಾಶಿನಾಥ್ ರೆಡ್ಡಿ ತಾಯಂದಿರು ವೇದಿಕೆ ಎಡಭಾಗದಲ್ಲಿ ಬಂದು ಆಶೀರ್ವಾದಬೇಕು. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಕಲ್ಯಾಣ ಕರ್ನಾಟಕ ಶಿಕ್ಷಕರ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸಲಿರುವಂತಹ ಮಹನೀಯರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶೋಭಾವತಿ ಝಳಕೆ ತಾಯಿ ಕೂಡ ಅವರು ವೇದಿಕೆಯ ಎಡಭಾಗದಲ್ಲಿ ಬಂದು ಆಶೀರ್ವಾದಬೇಕಂತ ಅವರಲ್ಲೂ ಕೂಡ ನಾನು ಮನೆ ಮಾಡ್ಕೊಳ್ತಾ ಇದ್ದೇನೆ. ಶೋಭಾವತಿ
ಮಾಣಿಕ್ಯರವರು ಕೂಡ ಮುಂಚಿನಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಶ್ರೀ ವಾಸುದೇವ ರಾವ್ ಕುಲಕರ್ಣಿ ಇಂದಿನ ಗೌರವಾಧ್ಯಕ್ಷರಾಗಿರುವಂತಹ ಅತಿಥಿಗಳ ಈ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸರ್ ಕರ್ಕೊಂಡು ವಾಸುದೇವರಾವ್ ಕುಲಕರ್ಣಿ. ಶ್ರೀ ಪಂಡಿತ್ ದೇವರವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಲ್ಲಯ್ಯ ಹಿರೇಮಠ ಅವರು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಸವ ಪೂಜಾರಿ ಅವರು ಕೂಡ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಸುನೀಲ್ ಗಾಡೆ ಅವರು ಕೂಡ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೋರಿಕೆ. ಶ್ರೀಮಂತ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪೂಜ್ಯ ಎಲ್ಲ ಸಭಕ್ತರು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ಕರೋನಾ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ವಿಶ್ವದ ಎಲ್ಲ ಮಠಮಂದಿರಗಳು ಕಾರ್ಯಗಳು ಬಂದ್ ಆಗಿದ್ರೂ ಕೂಡ ಅವತ್ತೇ ಹಸುವಾಗುತ್ತಿರುವ ಸಂದರ್ಭದಲ್ಲಿ ಕೂಡ ಆರಂಭ ಶ್ರೀಮಠದ ದಾಸೋಹದ ಕಾರ್ಯವು ಸದಾ ತೆರೆದೇ ಇತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಈ ಒಂದು ಸಂದರ್ಭದಲ್ಲಿ ನೆನಪಿಸೋಕೆ ನನಗೆ ತುಂಬಾ ಸಂತೋಷ ಅನಿಸ್ತದೆ. ಪೂಜ್ಯರು ತಮ್ಮ ದೂರದೃಷ್ಟಿಯ ಶಿಕ್ಷಣ ಸಂಸ್ಥೆಯ ಜನಾಂಗದಲ್ಲಿ ಹುಟ್ಟುಹಾಕಿ ನೈತಿಕ ಮೌಲ್ಯಗಳು, ಶಿಸ್ತು, ಸಹನೆ, ತಾಳ್ಮೆ, ದಾಸೋಹ ಭಾವ ನಿರಂತರವಾಗಿ ಮೂಡಿಸುತ್ತಿರುವ ಶಿಕ್ಷಣ ಸಂಸ್ಥೆ ಇಂದು 31 ವರ್ಷಕ್ಕೆ ಕಾಲಿಟ್ಟು 31ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತದೆ. ಮುಂದಿನ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನ ಬಿಟ್ಟುಕೊಟ್ಟೇವೆ. ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಗೊಳ್ತಾ ಇದೆ. ಈ ಒಂದು ಪೂಜ್ಯರ ಅಮೃತ ಸಂದೇಗ ಜ್ಯೋತಿ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ಕಥ ಬೀರಿದ ಮಾತು ಮನಗಳಿಂದ ಕಥ ಬೀರಿದ ಸಾತಿಶವೆನರಿದು ಭಾಷಿತ ನಿರ್ಮಲ ಜ್ಯೋತಿ ಹುಡುಗೇನು ಆ ಕಡೆ ಈ ಕಡೆ ನೋಡ್ತಾನೆ ನಮ್ಮ ಪೂಜ್ಯರಿಗೂ ಜೊತೆಗೆ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಶರಣು ಶರಣಾರ್ಥಿಗಳು, ಅಭಿನಂದನೆಗಳು. ಈಗ ನಮ್ಮ ಒಂದು ಸಂಸ್ಥೆಯಿಂದ ನಮ್ಮ ಒಂದು ಈ ವರ್ಷದ ಒಂದು ವಾರ್ಷಿಕ ವರದಿ ವಾಚನವನ್ನು ನಮ್ಮ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಚನ್ವೀರ್ ಬಿ ಕಲ್ಲೂರ್ ಸರ್ ಅವರು ಕೂಡ ಈ ವರದಿ ವಾಚನವನ್ನು ವಾಚನ ಮಾಡಬೇಕಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ವೀರ್ ಶಿವಾಚಾರ್ಯರ ಪಾದಕಮಲಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅತಿಥಿ ಗಣ್ಯರೇ,
ಪಾಲಕರೇ, ಪೋಷಕರೇ, ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಶಿಕ್ಷಕ ಬಾಂಧವರೇ, ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಕಾರಕೂಡ ಶ್ರೀ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ 2022-23ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮೆದುರು ಓದಲು ತುಂಬ ಸಂತೋಷವೆನಿಸುತ್ತಿದೆ. ಕಾರಕೂಡ ಶ್ರೀ ಚನ್ನಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ಹಾಗೂ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಪೀಠಾಧಿಪತಿಗಳು ಹಿರೇಮಠ ಸಂಸ್ಥಾನ ಹಾಗೂ ಚಿಂಚೋಳಿ ಇವರ ಮಾರ್ಗದರ್ಶನದಲ್ಲಿ 1992ರಲ್ಲಿ 22 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯು ಈಗ 31ನೇ ವರ್ಷಕ್ಕೆ ಕಾಲಿಟ್ಟಿದೆ. ಶಿಶು ವರ್ಗದಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಒಟ್ಟು 979 ಮಕ್ಕಳು ಅಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ, ಸಂಸ್ಕಾರ ಹಾಗೂ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಸಂಸ್ಥೆಯು ಅಭ್ಯಾಸದ ಜೊತೆಗೆ ಪಠ್ಯೇತರ ವಿಷಯಗಳಿಗೂ ಒತ್ತು ಕೊಟ್ಟು ಶ್ರಮಿಸುತ್ತಿದೆ. ಸಂಸ್ಥೆಯಲ್ಲಿ ಅನುದಾನಿತ 7, ಇತರ 24, ಒಟ್ಟು 31 ಶಿಕ್ಷಕರು, 5 ಬೋಧಕೇತರ ಹಾಗೂ 4 ಜನ ಬಿಸಿಯೂಟದ ಸಿಬ್ಬಂದಿ ಸೇವೆ ಸಲ್ಲಿಸುತ್ತಿದ್ದಾರೆ. 1ರಿಂದ 7ನೇ ತರಗತಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಕ್ಷೀರ ಭಾಗ್ಯ ಯೋಜನೆ ಜಾರಿಯಲ್ಲಿದೆ. ಈ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ವಿತರಿಸಲಾಗಿದೆ. ವಾರದಲ್ಲಿ 2 ದಿನ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಿಸಲಾಗುತ್ತಿದೆ. SSLC ಹಾಗೂ PUC ಮಕ್ಕಳ ಫಲಿತಾಂಶ ವೃದ್ಧಿಗಾಗಿ ವಿಶೇಷ ವರ್ಗಗಳನ್ನು ನಡೆಸಿ ಪರಿಣಿತ ವಿಷಯ ಶಿಕ್ಷಕರನ್ನು, ಉಪನ್ಯಾಸಕರನ್ನು ಕರೆಸಿ ಬೋಧಿಸಲಾಗುತ್ತಿದೆ. ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 97%, ದ್ವಿತೀಯ PUC 90.54% ಫಲಿತಾಂಶ ಬಂದಿದೆ. SSLC ಪರೀಕ್ಷೆಯಲ್ಲಿ ಪಲ್ಲವಿ ತಂದೆ ಹೀರಾ ಸಿಂಗ್ 98% ಅಂಕಗಳು ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ದ್ವಿತೀಯ PUC ಕಲಾ ವಿಭಾಗದಲ್ಲಿ ಆತಿಫ್ ಪಟೇಲ್ ತಂದೆ ಇಬ್ರಾಹಿಂ 94.33%, ವಾಣಿಜ್ಯ ವಿಭಾಗದಲ್ಲಿ ಸೈಯದ್ ಸಾನಿಯಾ ತಂದೆ ನಿಯಾಜ್ 94.16% ಅಂಕಗಳನ್ನು ಪಡೆದು ನಮ್ಮ ತಾಲೂಕಿನಲ್ಲಿ ಪ್ರಥಮ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಪ್ರವಚನಕಾರರಾದಂಥ ಶ್ರೀ ಮಲ್ಲಯ್ಯ ಶಾಸ್ತ್ರಿ ಐನಾಪುರ್ ಕಾಲೇಜು ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬೋಧಿಸಿದ್ದಾರೆ. ಕಾಲೇಜಿನ ವಿಭಾಗದ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಷಯ ಕುರಿತು ವಿಷಯ ಪರಿಣಿತರಿಂದ ವಿಶೇಷ ಉಪನ್ಯಾಸ ಹಾಗೂ ನೀಟ್ ತರಬೇತಿ ನೀಡಲಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಹೆಚ್ಚಿಸಲು ಸಂಪನ್ಮೂಲ ವ್ಯಕ್ತಿಗಳಾದ ಕಲಬುರಗಿಯ GK ಮಧ್ವಪ್ರಸಾದ್ ಅವರಿಂದ ವಿಜ್ಞಾನ ವಿಷಯ ಬೋಧನೆ ಮಾಡಲಾಗಿದೆ. ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಏಡ್ಸ್ ಜಾಗೃತಿ ಮತ್ತು ಮಾದಕ ವಸ್ತು ನಿಷೇಧ ಬಗ್ಗೆ ಚಿಂಚೋಳಿ ತಾಲೂಕು ಆಪ್ತ ಸಮಾಲೋಚಕರಿಂದ ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿದೆ. ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಪಾಲಕರ ಸಭೆ ನಡೆಸಿ ಶೈಕ್ಷಣಿಕ ಪ್ರಗತಿ ಬಗ್ಗೆ ಚರ್ಚಿಸಲಾಗಿದೆ. ಪ್ರಾಥಮಿಕ ಶಾಲಾ ವಿಭಾಗದ ವಲಯ ಮಟ್ಟದ ಕ್ರೀಡಾಕೂಟಗಳಿಗೆ ನಮ್ಮ ಶಾಲೆ ಪ್ರಾಯೋಜಕತ್ವ ವಹಿಸಿದೆ. ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳು ಜಿಲ್ಲಾ ಮಟ್ಟದ ಖೋ-ಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರೌಢಶಾಲೆ ಬಾಲಕರು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳು 100 ಮೀಟರ್, 400 ಮೀಟರ್, 800 ಮೀಟರ್, 1500 ಮೀಟರ್, 5000 ಮೀಟರ್ ಓಟದ ಸ್ಪರ್ಧೆ, 4x400 ರಿಲೇ ಬಾಲಕಿಯರ ವಿಭಾಗ, 4x100 ರಿಲೇ ಬಾಲಕರ ವಿಭಾಗ, ಗುಂಡು ಎಸೆತ, ಉದ್ದ ಜಿಗಿತ, ಭರ್ಜಿ ಎಸೆತ, ಖೋ-ಖೋ ಬಾಲಕ ಬಾಲಕಿಯರ ವಿಭಾಗ, ಕಬಡ್ಡಿ ಬಾಲಕರ ವಿಭಾಗ, ಥ್ರೋಬಾಲ್ ಬಾಲಕಿಯರ ವಿಭಾಗ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. 1500 ಮೀಟರ್ ಓಟದಲ್ಲಿ ಸುಷ್ಮಾ ತಂದೆ ಚಂದ್ರಶೇಖರ್, 5000 ಮೀಟರ್ ಓಟದಲ್ಲಿ ಸ್ವಪ್ನ ತಂದೆ ಅಶೋಕ್ ರೆಡ್ಡಿ, ಕಬಡ್ಡಿಯಲ್ಲಿ ಮಲ್ಲಿಕಾರ್ಜುನ್ ತಂದೆ ದಶರಥ್ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಶ್ರೀ ಗೋಪಾಲ್ದೇವ್ ಜಾಧವ್ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ತಾಲೂಕು ಮಟ್ಟದ ಮಹಿಳಾ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಫೈನಲ್ ಪ್ರವೇಶಿಸಿದ್ದಾರೆ. ಇಂಡಿಯಾ ಹ್ಯಾಕಥಾನ್ ವತಿಯಿಂದ ಬಾಹ್ಯಾಕಾಶ ವಿಷಯದ ಕುರಿತು ಆನ್ಲೈನ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ 10ನೇ ತರಗತಿಯ ಅಭಿಷೇಕ್ ತಂದೆ ನಾಗರಾಜ್ ಪ್ರಥಮ ಸ್ಥಾನ ಗಳಿಸಿದ್ದಾನೆ. ಮಹೇಶ್ ಹೊಂಡಾ ಶೋರೂಮ್ ವತಿಯಿಂದ ನಡೆಸಿರುವ ಗಣಿತ ರಸಪ್ರಶ್ನೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ದ್ವಿತೀಯ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ.
ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದು ಶಾಲೆಗೆ ಹೆಮ್ಮೆಯ ವಿಷಯವಾಗಿದೆ. ಶ್ರೀ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ವಿಕಾಸ್ ಅಕಾಡೆಮಿ ಸೇಡಂ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ PUC ವಿದ್ಯಾರ್ಥಿನಿಯಾದ ಪೂಜಾ ತಂಗೆ ಶಂಕರ್ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಡಿ ದೇವರಾಜ್ ಅರಸರವರ ಜೀವನ ಮತ್ತು ಸಾಧನೆಗಳ ಕುರಿತು ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಸೈಯದ್ ಸಮೀರಾ ತಂದೆ ನಿಯಾಜ್ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ವಚನ, ಪ್ರಬಂಧ ಮತ್ತು ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಗಳಿಸಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ ಪ್ರಯೋಗಪ್ರವಾಸಕ್ಕಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾನಗುಂದಿ ಗವಿಸಿದ್ದೇಶ್ವರ ಮಠಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ಇವರ ಆಶ್ರಯದಲ್ಲಿ ಬಸವ ಕಲ್ಯಾಣದಲ್ಲಿ ನಡೆದ ಕಾಯಕ ಉತ್ಸವದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಶಿಕ್ಷಕರು ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇಬ್ಬರು ಶಿಕ್ಷಕರಿಗೆ ಕಲ್ಯಾಣ ಕರ್ನಾಟಕ ರತ್ನ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳು ಹಾಗೂ ಮಹಾಪುರುಷರ ಜಯಂತಿಗಳನ್ನು ಆಚರಿಸಿ ಅವುಗಳ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಸಂಸ್ಥೆ ಶ್ರಮಿಸುತ್ತಿದೆ ಎಂದು ಹೇಳುತ್ತಾ ಎಲ್ಲರನ್ನು ವಂದಿಸಿ ನನ್ನ ವಾರ್ಷಿಕ ವರದಿ ವಾಚನವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯವಾಗಿ ಈ ಒಂದು ವರ್ಷ ನಮ್ಮ ಒಂದು ಸಂಸ್ಥೆಯಲ್ಲಿ ಏನೇನು ಚಟುವಟಿಕೆಗಳು ಮತ್ತು ಯಾವ್ಯಾವ ಸಾಧನೆಗಳು ಅನ್ನುವಂಥ ವಾರ್ಷಿಕ ವರದಿಯನ್ನು ವಾಚನ ಮಾಡಿರುವಂಥ ಪ್ರಾಚಾರ್ಯರಿಗೆ ತುಂಬುವುದಾದ ಧನ್ಯವಾದಗಳು. ಈಗ SSLC, PUC ಮತ್ತು ಅನೇಕ ಇದರಲ್ಲಿ ಸಾಧನೆಯನ್ನು ಕೈಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳೇ ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ. ಮೊದಲನೇದಾಗಿ ದಿವಂಗತಿ ಶ್ರೀಮತಿ ಸುಭದ್ರಾಬಾಯಿ ಕರ್ಬಸಯ್ಯ ಹಿರೇಮಠ ಹಾರ್ಕೋಡ್ ಇವರ ಸ್ಮೃತಿಯಲ್ಲಿ ಪೂಜ್ಯರಿಂದ SSLC ಟಾಪ್ ಬಂದಿರುವಂತಹ ಪ್ರಥಮ ಬಹುಮಾನ 10,000 ರೂಪಾಯಿ ಪೂಜ್ಯರಿಂದ, 5,000 ರೂಪಾಯಿ ಪೂಜ್ಯರಿಂದ, ದಿವಂಗತಿ ಶ್ರೀಮತಿ ಸುಭದ್ರಾಬಾಯಿ ಕರ್ಬಸಯ್ಯ ಹಿರೇಮಠ ಹಾರ್ಕೋಡ್ ಇವರ ಸ್ಮೃತಿಯಲ್ಲಿ ಪಲ್ಲವಿ ಹಿರಾಸಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿ ನಮ್ಮ ಒಂದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಈ ವಿದ್ಯಾರ್ಥಿನಿಯು SSLC ಪರೀಕ್ಷೆಯಲ್ಲಿ 98.40% ಅಂಕಗಳನ್ನು ಪಡೆದು, ಅಂದರೆ 625ಕ್ಕೆ 615 ಅಂಕಗಳನ್ನು ಪಡೆಯುವುದರ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಈ ವಿದ್ಯಾರ್ಥಿನಿಯು ವೇದಿಕೆಯನ್ನು ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿ SSLCಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ 2,000 ರೂಪಾಯಿ ವಿರೂಪಾಕ್ಷಪ್ಪ ಕಲಬುರ್ಗಿ ಇವರ ಸ್ಫೂರ್ತಿಯಲ್ಲಿ ನಾಗರಾಜ್ ಕಲಬುರ್ಗಿ ಸರ್ ಅವರು ಎರಡನೇ ಒಂದು ಪ್ರೈಸ್ ಅನ್ನು ಉಷಾಬಾಯಿ ನಾರಾಯಣ್ ವಿದ್ಯಾರ್ಥಿನಿ ಬರಬೇಕು. ಈ ವಿದ್ಯಾರ್ಥಿನಿಯು 97.44% ಅಂಕಗಳನ್ನು ಪಡೆಯುವುದರ ಮೂಲಕ, ಅಂದರೆ 625 ಅಂಕಗಳಿಗೆ 609 ಅಂಕಗಳನ್ನು ಪಡೆಯುವುದರ ಮೂಲಕ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅದೇ ರೀತಿ ದಿವಂಗತಿ ಶ್ರೀಮತಿ ನಾಗಮ್ಮ, ದಿವಂಗತ ಶ್ರೀ ಬಿಸ್ಲಪ್ಪ ಗೋಣಿ ಇವರ ಸ್ಮೃತಿಯಲ್ಲಿ ಪ್ರಭಾಕರ್ ಎನ್ ಬೆಳಕೇರಿ ಚಿನ್ನಿಂಗಳಿ ಇವರು ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ. ಫಸ್ಟ್ ಪ್ರೈಸ್ 2,000 ರೂಪಾಯಿ, ಸೆಕೆಂಡ್ ಪ್ರೈಸ್ 1,000 ರೂಪಾಯಿ ನಗದು ಬಹುಮಾನ. ಈ ವಿದ್ಯಾರ್ಥಿಯು ಆತೀಫ್ ಪಟೇಲ್ ತಂದೆ ಇಬ್ರಾಹಿಂ ಪಟೇಲ್ ಕಾಲೇಜಿಗೆ ಅಷ್ಟೇ ಅಲ್ಲ, ತಾಲೂಕಿಗೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾನೆ. 94.33% 566 ಅಂಕಗಳನ್ನು ಪಡೆಯುವುದರ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೂ ಹಾಗೂ ಕಾಲೇಜಿಗೂ ಕೀರ್ತಿ ತಂದಿರುತ್ತಾನೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ 2,000 ನಗದು ಬಹುಮಾನ, ಸೆಕೆಂಡ್ ಪ್ರೈಸ್ 1,000 ನಗದು ಬಹುಮಾನ. ಸೈಯದ್ ಸಾನಿಯಾ ತಂದೆ ಸೈಯದ್ ನಿಯಾಜ್. ಈ ವಿದ್ಯಾರ್ಥಿನಿಯು ಕಲಾ ವಾಣಿಜ್ಯ ವಿಭಾಗದಲ್ಲಿ ಕಾಲೇಜಿಗಷ್ಟೇ ಅಲ್ಲದೆ ತಾಲೂಕಿನಲ್ಲಿಯೇ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ನಮ್ಮ ಶಿಕ್ಷಣ ಸಂಸ್ಥೆಗೂ ಕಾಲೇಜಿಗೂ ಕೀರ್ತಿಯನ್ನು ತಂದಿರುತ್ತಾರೆ. 94.16% ಅಂಕಗಳ, ಅಂದರೆ 565 ಅಂಕಗಳನ್ನು ಪಡೆಯುವುದರ ಮೂಲಕ ಸಾಧನೆಗೈದಿದ್ದಾರೆ. ಅದೇ ರೀತಿ ದಿವಂಗತಿ ಶ್ರೀಮತಿ ಕಮಲಾಬಾಯಿ, ದಿವಂಗತಿ ಶ್ರೀ ವೆಂಕಟರಾವ್ ಕುಲಕರ್ಣಿ ಸ್ಮರಣಾರ್ಥ ಡಾಕ್ಟರ್
ರುಕ್ಸಾರ್ ಬೇಗಂ ತಂದೆ ಅಬ್ದುಲ್ ಗನಿ. ಈ ವಿದ್ಯಾರ್ಥಿನಿಯು ವಿಜ್ಞಾನ ವಿಭಾಗದಲ್ಲಿ 79.33% ಅಂಕಗಳನ್ನು ಗಳಿಸುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಮುಂದಿನ ತಯಾರಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿರುವಂತಹ ರಿಯಾಜ್ ಸರ್ ವಕೀಲ್. ವಿಜ್ಞಾನ ವಿಭಾಗದಲ್ಲಿ ಡಾಕ್ಟರ್ ವಾಸುದೇವ್ ಕುಲಕರ್ಣಿ ಅವರು, ಶ್ರೀಮತಿ ಕಮಲಾಬಾಯಿ ದಿವಂಗತ ಶ್ರೀ ವೆಂಕಟರಾವ್ ಕುಲಕರ್ಣಿ ಅವರ ಸ್ಮರಣಾರ್ಥವಾಗಿ ವಿಜ್ಞಾನ ವಿಭಾಗದಲ್ಲಿ ಫಸ್ಟ್ ಪ್ರೈಸ್ 3,000 ರೂಪಾಯಿ, ಸೆಕೆಂಡ್ ಪ್ರೈಸ್ 2,000 ರೂಪಾಯಿ. ರಘುನಾಥ್ ತಂದೆ ಬಸಪ್ಪ. ಈ ವಿದ್ಯಾರ್ಥಿಯು 79% ಫಲಿತಾಂಶ ತರುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುತ್ತಾನೆ. ಅದೇ ರೀತಿ ನಮ್ಮ ಒಂದು ಶಾಲೆಯ, ನಮ್ಮ ಒಂದು ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ರಿಯಾಜ್ ಸರ್ ಅವರು ಅರ್ಥಶಾಸ್ತ್ರದಲ್ಲಿ ಸೆಕೆಂಡ್ ವಿದ್ಯಾರ್ಥಿ 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದು ಗೌರವಧನ ಹಾಗೂ ಸನ್ಮಾನ ಮಾಡಬೇಕಂತ ನನ್ನ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇದು ರಿಯಾಜುದ್ದೀನ್ ಸರ್ ಅವರಿಂದ. ಶ್ವೇತಾ ಕೆ ತಕ್ಷಣ್ ತಂದೆ ಶಂಭುಲಿಂಗಪ್ಪ. ಈ ವಿದ್ಯಾರ್ಥಿನಿಯು 2021-22ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವುದರ ಮೂಲಕ ಸಾಧನೆಗೈದಿದ್ದಾರೆ. ಈ ವಿದ್ಯಾರ್ಥಿನಿಗೆ ನನ್ನ ವೈಯಕ್ತಿಕವಾಗಿ ಸನ್ಮಾನವನ್ನು ಕೋರುತ್ತೇನೆ. ಅದೇ ರೀತಿ ಕಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಶ್ವೇತಾ ಕೆ ತಂದೆ ಶಂಭುಲಿಂಗಪ್ಪ. ಇದೇ ವಿದ್ಯಾರ್ಥಿಯು 91.33% ಅಂಕಗಳ ಫಲಿತಾಂಶವನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಹಾಗೂ ಅದೇ ರೀತಿ ನಮ್ಮ ಒಂದು ಸಂಸ್ಥೆಯಲ್ಲಿ ಓದುತ್ತಿರ್ತಕ್ಕಂಥ ವಿದ್ಯಾರ್ಥಿನಿ ತೇಜಸ್ವಿನಿ ವಿದ್ಯಾರ್ಥಿನಿ ಹೆಸರು. ಅವರ ಮಗಳ ಒಂದು ಸ್ಪರ್ಧೆಯಲ್ಲಿ ಅವರ ತಂದೆಯವರಾಗಿರುವಂತಹ ಶ್ರೀಶೈ ಕುಲಾಲ್ ಅವರು 3ನೇ ವರ್ಗಕ್ಕೆ ವಚನ ಸ್ಪರ್ಧೆಯನ್ನು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಂಡು, ಇದು ಪ್ರತಿ ವರ್ಷ ನಮ್ಮ ಮಗಳಿಗೋಸ್ಕರ ಎಲ್ಲ ವಚನ ಸ್ಪರ್ಧೆಯಲ್ಲಿ ವಿಜೇತ ಸುಹಾಸಿನಿ ಕುಲಾಲ್ ಅವರ ಸ್ಮರಣಾರ್ಥವಾಗಿ ಶ್ರೀಶೈ ಕುಲಾಲ್ ಅವರು 3ನೇ ವರ್ಗಕ್ಕೆ ವಚನ ಸ್ಪರ್ಧೆಯನ್ನು ಏರ್ಪಡಿಸಿ ಪ್ರಥಮ ಬಹುಮಾನವನ್ನು ಅನುಷ್ಕಾ ಅಂಬರೀಶ್, ಬೇಗ ಬರಬೇಕು ವಿದ್ಯಾರ್ಥಿನಿ. ಪ್ರಥಮ ಬಹುಮಾನ ಅನುಷ್ಕಾ ಅಂಬರೀಶ್, ದ್ವಿತೀಯ ಬಹುಮಾನ ಶ್ವೇತಾ ಸಂತೋಷ್, ತೃತೀಯ ಬಹುಮಾನ ನಮ್ರತಾ ಸುಧಾಕರ್. ಸುಹಾಸಿನಿಯವರ ಸ್ಮರಣಾರ್ಥವಾಗಿ ಅವರ ತಂದೆಯವರಾಗಿರುವಂತಹ ಶ್ರೀಶೈ ಕುಲಾಲ್ ಅವರು ಪ್ರತಿ ವರ್ಷ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಸಂಸ್ಥೆಯಿಂದ ಕೊಡಮಾಡುವಂತಹ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ, ನಮ್ಮ ಸಂಸ್ಥೆಯಿಂದ ಕೊಡುವಂತಹ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿಗೆ ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸರ್ ಈ ಕಡೆ ಬರ್ರಿ. ಶ್ರೀ ಆನಂದರಾವ್ ಝಡ್ಕೆ ದಂಪತಿಗಳು ಇರುವರು ಕೂಡ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಶ್ರೀ ಆನಂದರಾವ್ ಝಡ್ಕೆ ನಿವೃತ್ತ ಶಿಕ್ಷಕರು ಆರ್ಕೋಡ್ ದಂಪತಿಗಳು. ಜೊತೆಗೆ ಈ ದಂಪತಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಪೂಜ್ಯರು. ಶಿಕ್ಷಣ ಸಂಸ್ಥೆಯಲ್ಲಿ 2019ರಿಂದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಸ್ಥಾಪಿಸಿದ್ದಾರೆ. ಕ್ಷೇತ್ರದಲ್ಲಿ ಅಪರೂಪದ ಸೇವೆ ಸಲ್ಲಿಸುವ ಇಬ್ಬರು ಶಿಕ್ಷಕರಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದಾರೆ. ಇಲ್ಲಿ
ಸಲ್ಲುವ ಗೌರವ ಇಡೀ ಕಲ್ಯಾಣ ಕರ್ನಾಟಕದ ಶಿಕ್ಷಕರಿಗೆ ಸಲ್ಲಿಸುವ ಗೌರವವಾಗಿದೆ. ಈ ಪ್ರಶಸ್ತಿ 5,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. ಶ್ರೀ ಕಾಶಿನಾಥ್ ರೆಡ್ಡಿ ಹುನ್ನಾಬಾದ್. ಶ್ರೀ ಕಾಶಿನಾಥ್ ರೆಡ್ಡಿ ಅವರು ನಾಡಿನ ಹಿರಿಯ ಜಾನಪದ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ. 1000 ವಚನಗಳ ಸರದಾರರೆಂದು ರಾಜ್ಯದಾದ್ಯಂತ ಪ್ರಖ್ಯಾತರಾಗಿದ್ದಾರೆ. ಬೆಂಗಳೂರಿನ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ ರಾಜ್ಯ ಮಟ್ಟದ ಸರ್ವಜ್ಞನ ವಚನಗಳ 1,111 ವಚನಗಳನ್ನು ಅರಳು ಹುರಿದಂತೆ ಹೇಳಿ ಇಡೀ ರಾಜ್ಯವನ್ನೇ ದಂಗುಬಡಿಸಿದ ಶ್ರೀಮಂತ ಶಿಕ್ಷಕರಾಗಿದ್ದಾರೆ. ಅವರಿಗೆ ಈಗ ನಮ್ಮ ಸಂಸ್ಥೆಯ ಪರವಾಗಿ ಕಲ್ಯಾಣ ಕರ್ನಾಟಕ ಶಿಕ್ಷಕರನ್ನ ಪ್ರಶಸ್ತಿಯನ್ನ ನೀಡಿ ಆಶೀರ್ವದಿಸುತ್ತಿದ್ದಾರೆ ಪೂಜ್ಯರು. ಮಕ್ಕಳು ಜೋರಾದ ಚಪ್ಪಾಳೆ ಬರಬೇಕು. ಕಾರ್ಯಕ್ರಮ ಶ್ರೀ ಚನ್ನಬಸವೇಶ್ವರ ಮಹಾರಾಜುಗೆ, ಕಾರ್ಯಕ್ರಮ ಶ್ರೀ ಚನ್ನಬಸವೇಶ್ವರ ಮಹಾರಾಜುಗೆ, ಕಲ್ಯಾಣ ಕರ್ನಾಟಕ ರತ್ನ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಿಗೆ ಜೋರಾದ ಜಯಘೋಷ ಬರಬೇಕು. ಹಾಗೆ ಈಗ ಶ್ರೀ ಆನಂದರಾವ್ ಝಡ್ಕೆ ಹಾರ್ಕೂಡ್. ಶ್ರೀ ಆನಂದರಾವ್ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಹಾರ್ಕೂಡ ಗ್ರಾಮದವರು. ಇವರ ತಂದೆ ಭಿಕ್ಷಾ, ತಾಯಿ ದೇವಮ್ಮನವರು. ಇಡೀ ಹಾರ್ಕೂಡ ಗ್ರಾಮದಲ್ಲಿಯೇ ಕಡುಬಡತನ ಕುಟುಂಬ ಇವರದಾಗಿತ್ತು. ವಿದ್ಯಾರ್ಥಿಯಾಗಿದ್ದಾಗ ಹಾರ್ಕೂಡ ಗ್ರಾಮದಲ್ಲಿ ಇವರು ಪೂಜ್ಯರ ಸಹಪಾಠಿಯಾಗಿದ್ದರಂತೆ. ಪೂಜ್ಯರು ಉನ್ನತ ವ್ಯಾಸಂಗಕ್ಕೆ ಹುಬ್ಬಳ್ಳಿಗೆ ತೆರಳಿದಾಗಲೂ ಕೂಡ ಆನಂದರಾವ್ ಮಾಸ್ಟರ್ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿ ತಿಂಗಳು 150 ಕಳಿಸುತ್ತಿದ್ದರಂತೆ. ನನ್ನ ಜೀವನದ ಸ್ವರ್ಗ ಎಂದರೆ ಹಾರಕೂಡ ಮಠ ಹಾಗೂ ನನ್ನ ಮನೆ ಎಂದು ಬಲವಾಗಿ ನಂಬಿದವರು ಆನಂದರಾವ್ ಸಹ. ವಿದ್ಯಾವಂತ ನಿರುದ್ಯೋಗಿಯಾಗಿ ಬದುಕು ಕಟ್ಟಿಕೊಳ್ಳಲು ಮುಂಬೈ ಮಹಾನಗರಕ್ಕೆ ತೆರಳಿ ಹಡಗು ನಿರ್ಮಾಣದಂತಹ ಅಪಾಯಕಾರಿ ಕೆಲಸದಲ್ಲಿ ಕೂಲಿ ಮಾಡಿದರು. ಹಡಗು ಪಟ್ಟಿಯಾಯಿತು. ಮತ್ತೊಮ್ಮೆ ಕೆಲಸ ಮಾಡುತ್ತಿದ್ದ ಹಡಗು ಬೆಂಕಿ ಆಹುತಿಯಾಯಿತು. ಅದರಲ್ಲಿಯೂ ಚನ್ನಬಸವ ಶಿವಯೋಗಿಗಳ ಕೃಪಾಶೀರ್ವಾದದಿಂದ ನಾನು ಬದುಕಿ ಬಂದೆ ಎಂದು ಹೇಳುವಾಗ ಆನಂದರಾವ್ ಮಾಸ್ಟರ್ ಅವರು ಬಹಳ ಭಾವುಕರಾಗುತ್ತಾರೆ. ಪೂಜ್ಯರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಖಜಾಂಚಿಯಾಗಿ ಎಲ್ಲರೂ ಮೆಚ್ಚುವಂತೆ ಕೆಲಸ ಮಾಡಿದ್ದಾರೆ. ಅವರಿಗೆ ಈಗ ನಮ್ಮ ಸಂಸ್ಥೆಯ ಪ್ರತಿಷ್ಠಿತ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ಹಾರಕೂಡ ಶ್ರೀ ಚನ್ನಬಸವೇಶ್ವರ ಮಹಾರಾಜುಗೆ, ಹಾರಕೂಡ ಶ್ರೀ ಚನ್ನಬಸವೇಶ್ವರ ಮಹಾರಾಜುಗೆ, ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪುರಸ್ಕೃತರಿಗೆ ಅದೇ ರೀತಿ ಸೂರ್ಯಕಾಂತ್ ಮಠ್ ಶಿವಚರಣ ಎಂಟರ್ಪ್ರೈಸಸ್ ಬಸವ ಕಲ್ಯಾಣ್ ಅವರು ಕೂಡ ನಮ್ಮ ಒಂದು 1ರಿಂದ ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭೌತಿಕ ಮತ್ತು ಶಾರೀರಿಕ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿಗೆ ಬಹುಮಾನ ಪ್ರಾಯೋಜಕರಾಗಿದ್ದಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಬಂದು ಆಶೀರ್ವಾದಬೇಕಂತ ಸೂರ್ಯಕಾಂತ್ ಮಠ್ ಅವರಲ್ಲಿ ಕೂಡ ನಾನು ಮನವಿ ಮಾಡಿಕೊಡ್ತೇನೆ. ಪ್ಲೀಸ್ ಸರ್, ಪ್ಲೀಸ್. ಬಸವ ಕಲ್ಯಾಣಕ್ಕೆ ಹೋದಾಗ ಉಷಾಬಾಯಿ ನಾರಂದ್ 10ನೇ ತರಗತಿಯ ವಿದ್ಯಾರ್ಥಿ ದ್ವಿತೀಯ ಸಾಧನೆಯನ್ನು ಪಡೆದಿದ್ದಾರೆ. ಅವರು 2,000 ರೂಪಾಯಿ ನಗದು ಬಹುಮಾನದ ಪೂಜ್ಯರಿಂದ ಪಡಿಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಕಾಮರ್ಸ್ ವಿಭಾಗ ವ್ಯವಹಾರಿಕ ಅಧ್ಯಯನದಲ್ಲಿ ನಾಗಮ್ಮ ಮೊಗಲಪ್ಪ ಸೆಕೆಂಡ್ PUC ಇವರು ಆ ಒಂದು ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದು ಸಾಧನೆ ಕೀರ್ತಿ ಪಡೆದವರಿಗೆ ಧನ್ಯವಾದಗಳು ಹುಷಾರ ಪೂಜ್ಯರಿಂದ. ಹಾಗೂ ಅದೇ ರೀತಿ ಪೂಜ್ಯರ ಪರಮ ಭಕ್ತರು ಆಗಿರುವಂತಹ ನಮ್ಮವರೇ ಆಗಿರುವಂತಹ ಸೂರ್ಯಕಾಂತ್ ಮಠ್ ಅವರು ಕೂಡ ಬಸವ ಕಲ್ಯಾಣದಲ್ಲಿ ನಡೆಯತಕ್ಕಂಥ ಕಾಯಕ ಉತ್ಸವ 3 ದಿನ ಕಾರ್ಯಕ್ರಮಗಳಲ್ಲಿ ತಮ್ಮ ಕೊಟ್ಟಿರುವಂತಹ ಜವಾಬ್ದಾರಿ ಬಹಳಷ್ಟು ಅಚ್ಚುಕಟ್ಟದಿಂದ ಮಾಡಿಕೊಂಡು ಆ ಜವಾಬ್ದಾರಿಯಿಂದ ಅಚ್ಚುಕಟ್ಟ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಸೂರ್ಯಕಾಂತ್ ಮಠ್ ಅವರು ಕೂಡ ಕಾರ್ಯಕರ್ತರಾಗಿದ್ದಾರೆ. ಚಂದ್ರಕಾಂತ್ ಸ್ವಾಮಿ ವೀರಣ್ಣ ಅವರು ಕೂಡ ವೀರಣ್ಣ ಶ್ರೀಮಂತ್ ಅವರು ಕೂಡ ವೇದಿಕೆ ಮೇಲೆ ಬಂದು ಈ ಒಂದು ಪೂಜೆಯಿಂದ ಆಶೀರ್ವಾದವನ್ನು ಪಡೆಯಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ.
ಮಾಜಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಇವರು ಕೂಡ ಪೂಜ್ಯರು ತುಂಬಾ ಹಸನ್ಮುಖಿಯಿಂದ ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ, ಆಶೀರ್ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೋರ್ವರನ್ನು ಕೂಡ ಪೂಜ್ಯರ ಆರಕೂಡದ ಪೂಜ್ಯರ ಪರಮ ಭಕ್ತರು, ಅವರು ಕೂಡ ಈ ಒಂದು ಪೂಜೆಯಿಂದ ಒಂದು ಶುಭ ಸಂದರ್ಭದಲ್ಲಿ 31ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಪೂಜ್ಯರು ತುಂಬಾ ಹಸನ್ಮುಖಿಯಿಂದ, ತುಂಬಾ ಒಂದು ಉತ್ಸಾಹದಿಂದ ಆ ಎಲ್ಲಾ ಭಕ್ತರಿಗೂ ಕೂಡ ಮನಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹೀಗೆ ಶ್ರೀಮಠಕ್ಕೆ ತಾವು ಭೇಟಿ ನೀಡಿ ನಮ್ಮ ಸಂಸ್ಥೆಗೆ ಆಗಮಿಸಿ ಮಾರ್ಗದರ್ಶನ ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ, ಮತ್ತೊಂದ್ಸಲ ಜೈಘೋಷದಲ್ಲಿ ನೋಡೋಣ. ಸ್ಪ್ರಿಂಟ್ ಹಿಂಗೆ ಬೇಕಾ? ಆರಕೂಡ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ಗೆ, ಆರಕೂಡ ಶ್ರೀ ಚನ್ನಬಸವೇಶ್ವರ ಮಹಾರಾಜ್ಗೆ, ನಮ್ಮ ಪೂಜ್ಯರಿಗೆ ಚನ್ನಬಸವೇಶ್ವರ ಮಹಾರಾಜ್ಗೆ 31ನೇ ವಾರ್ಷಿಕೋತ್ಸವಕ್ಕೆ ಧನ್ಯವಾದಗಳು. ಈಗ ಮುಂದಿನ ಈ ಒಂದು ಪ್ರಭಾಕರ್ ಬೆಳಕೇರಿ ಸರ್ ಅವರು ಕೂಡ ಬಹುಮಾನವನ್ನು ಕೊಟ್ಟಿದ್ದಾರೆ. ಭೂಷಣದಿಂದ ಆಶೀರ್ವಾದವನ್ನು ನಮ್ಮ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಪ್ರಭಾಕರ್ ಬೆಳಕೇರಿ ಸಹೋದರರು ಕೂಡ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗ ಈ ಒಂದು ವರ್ಷದ ನಮ್ಮ ಸಂಸ್ಥೆಯಿಂದ ನಮ್ಮ ಒಂದು ಸಂಸ್ಥೆಯಿಂದ ಬರಮಾಡತಕ್ಕಂಥ ಈ ವರ್ಷದ ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪುರಸ್ಕೃತರ ಒಂದು ನುಡಿಗಳು ಡಾಕ್ಟರ್ ಎಚ್ ಕಾಶಿನಾಥ್ ರೆಡ್ಡಿ, ನಿವೃತ್ತ ಪ್ರಾಚಾರ್ಯರು, HPD ಹುಮ್ನಾಬಾದ್. ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅಮೂಲ್ಯವಾದ ಮನಸ್ಸಿನ ಮಾತುಗಳನ್ನು ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಈ ಒಳ್ಳೆಯ ಶುಭ ಸಮಾರಂಭದಲ್ಲಿ ಮೊಟ್ಟ ಮೊದಲು ಯಾರಿಗೆ ಹೇಳಿತಂದ್ರೆ ಪೂಜ್ಯರಾದಂಥ ಮತ್ತು ಈ ಕಲ್ಯಾಣ ಕರ್ನಾಟಕದಲ್ಲಿ ವೀರಶೈವ ಧರ್ಮ, ಶರಣ ಧರ್ಮವನ್ನು ಜೀವಂತವಾಗಿಟ್ಟುಕೊಂಡಂಥ ವಂದಿಸಿ ನಾನು ಅವರ ಪರವಾಗಿ ಅವರ ಹೇಳಿದ ಹಾಗೆ ಈ ಶಾಲಾ 31ನೇ ಘಟಿಕೋತ್ಸವದ ಅಂಗವಾಗಿ ಒಂದೆರಡು ಮಾತುಗಳಾಡ್ತಾ ಇದ್ದೀನಿ. ಯಾಕಂತಂದ್ರೆ ನನ್ನ ಜೀವನದಲ್ಲೂ ಕೂಡ ಸಾಕಷ್ಟು ಏನು ಅಂತಂದ್ರೆ ಪರಿಸ್ಥಿತಿಗಳನ್ನು ನೋಡಿದ್ದೇನೆ. ನಾನು 10ನೇ ತರಗತಿಯಲ್ಲಿದ್ದಾಗ ರಂಭಾಪುರ ಜಗದ್ಗುರುಗಳು ಅಪ್ಪರಿಗೆ ಕರ್ಕೊಂಡು ಬಂದಿರು ಹುಮ್ನಾಬಾದ್. ಅಪ್ಪರು ಎಷ್ಟು ವರ್ಷದವರು? 6 ವರ್ಷದವರು ಇದ್ದರು, 6 ವರ್ಷದವರು. ಅಲ್ಲಿ ನಾನು 10ನೇ ತರಗತಿಯಲ್ಲಿದ್ದಾಗ ನಾವೆಲ್ಲ ಹುಡುಗರು ಬಂದು ನಿಂತು ನೋಡಿದೆವು. ಅದರ ಒಬ್ಬರಿಬ್ಬರು ಹೇಳಿದ್ರು, ಸಣ್ಣ ಹುಡುಗರಿಗೆ ಏನಪ್ಪ ಅಂತಂದ್ರೆ ಸ್ವಾಮಿ ಮಾಡ್ಯಾರಿ ಅಂತ. ಅಂದರೆ ಅದೇನು ಮಾಡ್ತಾರೋ ಅಂತಂದ್ರೆ ನೀವು ನೋಡ್ರಿ ಅಂತ ಬಂದು ನಾನು ನೋಡ್ದೆ. ನನಗೆ ಭಾಳ ಆನಂದ ಆಯಿತು. ಆಗ ಫೋಟೋಗ್ರಾಫರು ಮೊಬೈಲ್ ಏನಿದ್ದಿಲ್ಲ. ಅವಾಗ ನಮ್ಮಲ್ಲಿ ಪ್ರಭಾತ್ ಪೇಂಟರ್ ಅಂತಂತಿದ್ರು, ಅವರು ಫೋಟೋ ಕ್ಯಾಮ್ರಾ ಇತ್ತು. ನಾನು ಓಡ್ಕೊತ ಹೋದವ್ರು ಕರ್ಕೊಂಡು ಬಂದು ಈ ಅಪ್ಪರದೊಂದು ಫೋಟೋ ತೆಗೆದ ಸಣ್ಣ ಅಪ್ಪರದ್ದು ಅಂತಂದ್ರೆ ಸರ್ವಸಯ್ಯ ಸ್ವಾಮಿಗಳ ಜೊತೆನೇ ನಡು ನಿಂತಿದ್ದು ಹೀಗೆ ಮುಖ ಮಾಡಿ ಆವಾಗ ಒಂದು ಫೋಟೋ ತೆಗಿ ಅಂತಂದ್ರೆ ಆ ಪ್ರಭಾತ್ ಪೇಂಟರ್ ತೆಗೆದ ಮೇಲೆ ಮುಂದೆ ಅವರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದಕ್ಕೆ ಆ ಫೋಟೋ ಕೊಡುವಂಥ ಕಾರಣ ಮೂಡಿ ಪೂರ್ತಿನ ಹಾಕ್ಕೊಡ್ತಾ ಅಂತ ತೆಗೆದ ನಮ್ಮ ಮುಂದೆ ಸುಮಾರು 30-40 ವರ್ಷ ಆಯಿತು. ನಾನು ಹೆಡ್ ಮಾಸ್ಟರ್ ಇದ್ದಾಗ ನನ್ನ ಅಸಿಸ್ಟೆಂಟ್ ಒಬ್ಬರು ಗುಂಡಪ್ಪ ಸಜ್ಜನ್ ಶೆಟ್ಟಿ ಅಂತಿದ್ದರು ಕಲ್ಯಾಣದವರು. ಅವ್ರು ಹೋಗಿ ಏನು ಮಾಡಿದ್ರು ಅಂತಂದ್ರೆ ಅವ್ರು ಹುಮ್ನಾಬಾದ್ದಲ್ಲಿ ಮನೆ ಕಟ್ಟಿದಾಗ ಆ ಫೋಟೋ ತೆಗಿಲಿಕ್ಕೆ ಬಂದಾಗ ಮನೆ ಫೋಟೋ ಎಲ್ಲ ತಗೊಂಡು ಅದ್ರ ಕಾಪಿ ತರಲಿಕ್ಕೆ ಹೋದಾಗ ಇದು ಯಾರು ಹುಡುಗರು
ತೆಗಿ ಅಂದಾಗ ಈಗ ಸಿಕ್ಕಂಗ ಅಂತ ಅಂದಾಗ ಅದು ನೋಡಿ ಹಾಕೋದು ಅದ ಅಂತ ಹೇಳಿ ಅದು ತೊಗೊಂಡು ನನಗೆ ತೋರಿದೆ ತಂದು ಹೀಗೆ ಅಂದ್ರೆ ನಾನು ಅವ್ರದ್ದೇ ಇದು ನಾನು ಹೇಳಿದ ಕೈ ನಾನು ಮತ್ತೆ ಸಿಕ್ಕಿಲ್ಲ ಅಂತ ಅಂದಾಗ ಇಲ್ಲಿ ಸಿಕ್ಕಾರ ಅಂತಂದ್ರೆ ನೀವೇನು ಮಾಡಿರಿ ಅಂದ್ರೆ ಅಪ್ಪನಿಗೆ ಕೊಡಬೇಕು ಅಂದಾಗೆ ನನಗೆ ಒಬ್ಬರು ಹೇಳಿದ್ರು ಇವತ್ತು ಬರೋರು ಹೇಳಿದಾಗ ಅಪ್ಪರು ಅಂತ ಅಲ್ಲೊಂದು ನಮ್ಮ ಮನೆಗೆ ಹೋಗೋ ದಾರಿದಾಗ ಬೇಕಾದ ಉದ್ಘಾಟನೆ ಇತ್ತು ಅಲ್ಲಿ ಗುಂಡಪ್ಪರು ಕಳಿಸಿದಾಗ ತೋರು ಬರೋರು ಭಾಳ ಸಂತೋಷ ಆಯಿತು ಅಪ್ಪರಿಗೆ ಯಾಕಂದ್ರೆ ಅವರು ಬಾಲ್ಯ ಜೀವನದ 6 ವರ್ಷ ಇದ್ದಾಗ ನೋಡಿರಿ ಅವ್ರು 6 ವರ್ಷ ಇದ್ದಾಗ ಸ್ವಾಮಿಗಳಾಗ್ಯಾರ ಚನ್ನಬಸವೇಶ್ವರ ಶಿವಯೋಗೀಶ್ವರ ಅಂತ ಮಗ್ಗಿ ಗ್ರಾಮದವ್ರ ನಂತರ ಗುರುಗಳು ಅವರು ಏನಪ್ಪ ಅಂದರೆ 8 ವರ್ಷ ಇದ್ದಾಗ ಅವ್ರು ಸ್ವಾಮಿಗಳಾಗ್ಯಾರ ನೋಡಿ ಇಂಥ ಒಂದು ಒಂದು ಘಟನೆಗಳು ನಡೀತಾ ಇರ್ತಾವ ಅದಕ್ಕೆ ಅಪ್ಪವರು ಎಲ್ಲರೂ ದುಡ್ಡು ಕೊಟ್ಟು ಶಾಲೆಗೆ ಕಳೆದ್ರೆ ಅಪ್ಪರು ಫ್ರೀ ಶಿಕ್ಷಣವನ್ನು ಕಳಿಸ್ತಾ ಇದ್ದಾರೆ ಹಾರ್ಕೂಟದಲ್ಲಿ ನೋಡ್ರಿ ಪುಕ್ಕಟ್ಟೆ ಶಿಕ್ಷಣ ಆಹಾರ ಬಡವರಿಗೆ ಒಳ್ಳೆಯ ರೀತಿಯಲ್ಲಿ ಏನಪ್ಪ ಅಂತಂದ್ರೆ ಸರಿಯಾಗಿ ಅವ್ರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅವ್ರಿಗೆ ಆಹಾರ ಕೊಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಒಳ್ಳೆ ಏನಪ್ಪ ಅಂತಂದ್ರೆ ಬಟ್ಟೆಗಳನ್ನು ಹಾಕಿಸಿ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳ ಹೊಂಟಾರೆ ಹೀಗೆ ಶಿಕ್ಷಣ ಸಾಹಿತ್ಯ ಕಲೆ ರಂಗಭೂಮಿ ಸಂಗೀತ ಅನೇಕ ಎಲ್ಲ ಪ್ರಕಾರಗಳಲ್ಲಿ ಅಪ್ಪರಷ್ಟು ಸೇವೆ ಇನ್ನೂ ಯಾರೂ ಮಾಡಿಲ್ಲ ಅಪ್ಪರಷ್ಟು ಸೇವೆ ಯಾರೂ ಮಾಡಿಲ್ಲ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅವರು ಆ ಒಂದು ಇದರಲ್ಲಿ ನಾನು ಹಾಗೆ ಬೆಳೆದು ನಾನು ದೊಡ್ಡವಾದ ಮುಂದೆ ಸಂಪರ್ಕ ಬಂದಾಗ ನಾನು ಮಠದ್ದು ಸಂಪರ್ಕ ಇಟ್ಕೊಂಡ ಅಪ್ಪರು ಪೂರ್ವ ಜನ್ಮದ ಅವ್ರದ್ದು ಬ್ರದರ್ ಒಬ್ಬರು ನಾವು ಅವ್ರು ಕೂಡಿ ಎಲ್ಲ ಹೈಸ್ಕೂಲ್ದಾಗ ಕೆಲಸ ಮಾಡ್ತಿದ್ದೆವು ಅವ್ರು ನಾವು ಕೂಡಿ ಮಾಡಿದಾಗ ಮತ್ತಿಷ್ಟು ಪರಿಚಯ ಆಯಿತು ಹೀಗಾಗಿ ಅಪ್ಪರ ಹತ್ತಿರ ನಾನು ಹೋಗೋದು ಬರೋದು ಹೆಚ್ಚಾಯಿತು ನನಗೆ ಅನೇಕ ಪುಸ್ತಕಗಳನ್ನು ಬರೆಯೋಕ್ಕೆ ಅವಕಾಶ ಕೊಟ್ಟಾಗ ಈಗ ನನಗೆ ಎಲ್ಲ ಪುಸ್ತಕಗಳು ಏನಪ್ಪ ಅಂದರೆ ಪ್ರಕಟ ಆಗ್ತಕ್ಕಂಥದ್ದು ಅವ್ರ ಮಠದ ಮುಖಾಂತರ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನ್ನ ಅಭಿನಂದನಾ ಗ್ರಂಥವನ್ನು ಪ್ರಕಟ ಮಾಡಿದ್ದಾರೆ 3 ಲಕ್ಷ ರೂಪಾಯಿ ಬಸವರಾಜ್ ಅವರಿಗೆ ಕೊಟ್ಟೆ 500 ಕೊಟ್ಟೀನಿ ಬೇಕಾದ್ರೆ ನೋಡ್ಬೋದು ಭಾಳ ಸುಂದರವಾದಂಥ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ ಹಿಂಗೆ ಭಾಳ ಹತ್ತಿರದಿಂದ ನಿಮ್ಗೇನು ಮಾಡೋದ ಒಳ್ಳೇದು ಮಾಡಿದ್ರೆ ಸಾಕು ನೀವು ಮಾಡೋದು ಅಂತ ಹೇಳಿ ಇಂಥ ಒಂದು ಉದಾರ ಅಂದರೆ ನಾವೀಗ ಪುರಾಣದಲ್ಲಿ ಪುರಾಣ ಹೆಚ್ಚಿರೋದಕ್ಕೆ ಇಲ್ಲ ಯಾರು ಅಂತಂದ್ರೆ ಬುದ್ಧಾಪುರದ ದಾನಮ್ಮ ದೇವಿ ಭಾಳಷ್ಟು ಏನಪ್ಪ ಅಂತಂದ್ರೆ ಹೆಸರಾದಂಥ ಒಬ್ಬ ಶರಣೆ ಬಸವ ಕಲ್ಯಾಣದ ಶರಣರಲ್ಲಿ ಆಕೆಯ ಗುಣವನ್ನು ಬಸವಣ್ಣವರಿದ್ದ ಕಾಲದಲ್ಲಿ ಆಕೆ ಕೂಡಲ ಸಂಗಮಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಬಂದಾಗ ಭಾಳ ಸಂತೋಷ ಇತ್ತು ಬಸವಣ್ಣವರು ಏನಮ್ಮ ನಿನಗೆ ನಿನ್ನ ತಂದೆ ತಾಯಿ ಬೇರೆ ಹೆಸರು ಇಟ್ಟರೆ ಖರೆ ಆದರೆ ನೀನು ಅದಕ್ಕೆ ಯೋಗ್ಯ ಅಲ್ಲ ನಿನ್ನ ಹೆಸರು ದಾನ ಮಾಡೋ ಸಲುವಾಗಿ ದಾನಮ್ಮ ಅಂತ ತಿಳ್ತಿದ್ರು ಬಸವಣ್ಣ ಹೀಗಾಗಿ ಒಂದು ಬುದ್ಧಾಪುರದ ದಾನಮ್ಮ ಅಂತಂತ ಭಾಳ ಶ್ರೇಷ್ಠ ಶರಣೆಯಾಗಿ ಹೋದರು ಆ ಒಂದು ಪುರಾಣಿಯಲ್ಲಿ ಮನೆ ಮುಕ್ತಾಯ ಅಂತ ಇಂಥ ಒಂದು ಜಾಗೃತ ಸ್ಥಾನದಲ್ಲಿ ಅಪ್ಪವರು ಏನು ಬಂದಾರ ಅದಕ್ಕೆ ಒಳ್ಳೆಯ ಕಾರ್ಯಕ್ರಮಗಳು ನಡೀತಾ ಇವೆ ಅದಕ್ಕೆ ತಾವುಗಳೆಲ್ಲ ಏನಪ್ಪ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರಿ ಮಕ್ಕಳಿಗೆ ಚೆನ್ನಾಗಿ ನೀವು ಕಲಿಸಿರೋದು ಪುಣ್ಯ ಮಾಸ್ಟರ್ಗಳು ಎಲ್ಲಕ್ಕಿಂತಲೂ ಒಂದು ನೌಕರಿ ಸರ್ಕಾರಿ ನೌಕರಿದಾಗ ಒಳ್ಳೆಯ ನೌಕರಿ ಯಾವುದು ಅಂತಂದು ಗಾಂಧೀಜಿಯವರಿಗೆ ಬ್ರಿಟಿಷ್ ಅದು ಒಬ್ಬ ಶಿಕ್ಷಣದಲ್ಲಿ ಕೇಳಿದ ಗಾಂಧೀಜಿ ಹೇಳಿದ್ರು ಎಲ್ಲ ನೌಕರಿಯಿಂದ ಪ್ರೆಸಿಡೆಂಟ್ ಅಲ್ಲ ಪ್ರಧಾನಿ ಅಲ್ಲ ಯಾವೂ ಅಲ್ಲ ಹಳ್ಳಿಗೆ ಒಬ್ಬ ಶಾಲಾ ಮಾಸ್ಟರ್ ಆಗಬೇಕು ಹಳ್ಳಿ ಶಾಲಾ ಮಾಸ್ಟರ್ ಅಂದಾಗ ನಾನು 6ನೇ 7ನೇ ಇತ್ಯಾದಿ ಓದಿಲ್ಲ ಅದು ನನ್ನ ತಲೆಗಿತ್ತು ನಾನು ಮೆಟ್ರಿಕ್ ಪಾಸ್ ಆಗಿರ್ತೀನಿ ಆಗ ಅಲ್ಲಿ ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸ್ ಇದ್ದರು ಫಸ್ಟ್ ಕ್ಲಾಸ್ ಓದಿದ್ದು ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗೋ ಸಲುವಾಗಿ ನಾನು ಅಪ್ಲಿಕೇಶನ್ ಹಾಕಿದಾಗ ನನಗೆ ಇಂಟರ್ವ್ಯೂ ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ ಅದಕ್ಕೆ ಶಾಲಾ ಶಿಕ್ಷಣ ಜ್ಞಾನದ ನನ್ನ ಮಕ್ಕಳಿಗೆ ಮುಂಚೆ ಹೆಣ್ಣು ಮಕ್ಕಳು ಹೈಸ್ಕೂಲು
ಮತ್ತು ನನ್ನ ಮಗನಿಗೆ MA BA ಅವರು ಇಂಗ್ಲೀಷ್ ಅವರು ಶಿಕ್ಷಕರು ಮತ್ತು ಎಲ್ಲರೂ ನಮ್ಮ ಮನೆಯ ಶಿಕ್ಷಕರು. ಹೀಗಾಗಿ ನಾವು ನಮ್ಮ ಮನೆಯ ಸಂಪೂರ್ಣವಾಗಿ ಶಿಕ್ಷಕರು. ಅದಕ್ಕೆ ಎಲ್ಲ ಆಶೀರ್ವಾದ ಮುಚ್ಚಿ ಗುರುಗಳು ಏನೇ ಇದ್ರೂ ಕೂಡ ಅವರು ನಾನು ಭೇಟಿ ಮಾಡೋದೂ ಇಲ್ಲ, ಏನಿದ್ರು ಅದಕ್ಕೆ ಅಂಥ ಪೂಜ್ಯರು ನಮ್ಮ ನಾಡಿನಲ್ಲಿ ಇವತ್ತು ನಮ್ಮ ಬಾಲಿಗೆ ದೇವರಾಗಿ ಬೆಳೆದಿದ್ದಾರೆ. ಅದಕ್ಕೆ ನಡೆದಾಡುವ ದೇವರು ಮತ್ತು ಕೂಡ ಅನೇಕ ಜನಪದ ಕವಿಗಳು ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಪುಸ್ತಕಗಳು ಒಳ್ಳೆ ಪುಸ್ತಕಗಳು ಬಂದಾವೆ. ಮಂಗಳ ಆರತಿ ಅಂತಂದು ಒಂದು ಮಠದಲ್ಲಿ ಬಿಡುಗಡೆಯಾಗಿದೆ. ಅದು ನೋಡಿದ್ರೆ ಕರ್ನಾಟಕದಲ್ಲಿ ಯಾವ ಸ್ಥಿತಿಯನ್ನು ಮಾಡಿಲ್ಲ ಕೆಲಸ. ಅದು ಹಾಕುವುದು ಮಂಗಳ ಆ ನಂತರದಿಂದ ಶ್ರೀ ಗುರು ಎಲ್ಲ ಬಂಧನಮನ ಅಂತಕ್ಕಂಥದ್ದು ಒಂದು ಬಂತು. ಅದರಲ್ಲಿ ಸಾವಿರ ಹಾಡುಗಳು ಬರಬೇಕಾಗಿತ್ತು. ಹಾಡನ್ನು ಕೂಡ ಸ್ವಲ್ಪ ಎಡವಟ್ಟಾಗಿ ಅದರಲ್ಲಿ 500 ಹಾಡುಗಳಲ್ಲಿ ಈಗ ಎರಡನೇ ಏನಪ್ಪ ಅಂತಂದ್ರೆ ಚೆನ್ನೈ ಪ್ರಕಟ ಆಗಲ್ಲ, ಚೆನ್ನೈ ಕೂಡ ಫೈನಲ್ ಆಗಿಲ್ಲ. ಇನ್ನೂ ಒಂದು ತಿಂಗಳು ಒಳಗಾಗಿ ಅದನ್ನು ಪ್ರಕಟಣೆ ಹೋಗ್ತದೆ. ಹೀಗೆ ಉತ್ತಮವಾದಂಥ ಒಂದು ಕೆಲಸಗಳನ್ನು ಆ ಪ್ರಕಟ ಮಾಡ್ತಕ್ಕಂಥ ಕೆಲಸ ಅಪ್ಪದವರ ಆ ಸ್ನೇಹಿತರೆಲ್ಲ ಅವ್ರಿಗೆ ಹೋಗಬೇಕು. ನಾವು ಅವರ ಶಿಷ್ಯರಾಗಿ ದೇವರು ನಾವು ಅವ್ರು ಹೇಳಿದ ಪ್ರಕಾರ ಬಿಡ್ತಾ ಇದ್ದೇವೆ. ಅಲ್ಲಿ ಅದು ನಮಗೆ ದೊಡ್ಡ ಪುಣ್ಯ. ನಮ್ಮ ಕಾಲದಲ್ಲಿ ಇದ್ದವರು ಒಂದು ಆಧಾರವ ಅಲ್ಲ. ನೀವೆಲ್ಲ ಮಕ್ಕಳು ರುಚಿಯಲ್ಲಿ ಭಾಳ ಒಂದು ಏನು ಪ್ರಮುಖಗಳು ನಿರ್ಮಾಣ ನೀವು ಏನಪ್ಪ ಅಂತಂದರೆ ಏನಾದರೂ ಅಭ್ಯಾಸ ಮಾಡಿ ಮುಂಜಾನೆ ದಿನಾಂಕ ಶ್ರೀ ಚೆನ್ನೈಯ ಶಿವಲಿಂಗರ ಪಾದಕವನ್ನು ನಮನ ಅಂತ ನಮಸ್ಕಾರ ಮಾಡಿ ಕೆಲಸ ಮಾಡಿದರೆ ನೀವು ಭಾಳ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ನಾವು ಹೇಳಿ ನೀವು ಬೇಕಾದಷ್ಟು ಹೇಳಬಹುದಾಗಿತ್ತು. 40 ವರ್ಷಗಳಲ್ಲಿ 1,111 ವರ್ಷಗಳಲ್ಲಿ 3 ತಾಸಿನ ಬಿಡುಗಡೆ ಮಾಡಿದ್ದಾರೆ. ಅವರು ತುಂಬ ಒಳ್ಳೆಯ ರೀತಿಯಿಂದ BS ವೆಂಕಟರಾಮಯ್ಯ ಅಂತಂದು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅವರು ಅದಕ್ಕೆ 25 ನಂತರ ಅವರು ನಡೆಯುತ್ತಿದ್ದರು. ನಾನು ನೋಡಕ್ಕಾಗಿ ತಪ್ಪು ಬರಲಿಲ್ಲ. 1,111 ವರ್ಷಗಳಲ್ಲಿ 1,111 ಮಕ್ಕಳು ಅಂದರೆ ಪೋಲಿಯದ ಅಕ್ಷರಗಳನ್ನು ಒಂದು ಬರವಣಿಗೆ ಇದ್ದಾಗ ನೀವು ಏನು ಕೆಲಸ ಮಾಡ್ತೀವಿ ಅಂದರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ ಬಿದ್ದ ಅಂತಂದ್ರೆ ನನಗೆ ಅಪ್ಪೋರ ಹಳ್ಳಿ ಮುಗಿಸ್ಕೊಂಡು ಆಶೀರ್ವಾದ ಮಾಡಿ ನನಗೆ ಹೇಳಿದವರು ನಾನು ಕರ್ನಾಟಕ ರಾಜ್ಯದಾಗ ನಾನು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಏನೇ ಬದಲಾಗಿ ಬರೋದು ಬೇಡ. ನಾನು ಫೋನ್ ನಂಬರ್ ಒಂದು ಮಾಡೋದಂದ್ರೆ ಅವರು ಎಷ್ಟೆಷ್ಟು ಪ್ರಶ್ನೆ ಮಾಡಿದ್ರು. ಜಾನಪದ ಅಕಾಡೆಮಿ ಮೆಂಬರ್ಶಿಪ್ ಒಳಗೆ ಬಂದಾಗ ಅವ್ರಿಗೆ ಫೋನ್ ಮಾಡಿ ನಾನು ಟಿವಿಗೆ ಹಾಕಿ ಮಾಡಿದೆ. ಅವ್ರು ಆಗಿಲ್ಲ ನಾನು ಇಷ್ಟು ಫೋನ್ ಮಾಡಿ ಈಗ ಜಿಲ್ಲೆಯಿಂದ ಅವ್ರನ್ನ ಮಾಡಬೇಕು ಅಂತಂದಾಗ ಹತ್ತು 6 ಗಂಟೆ ಬಂದ. ಈಗ ಅನೇಕ ಪ್ರಶ್ನೆಗಳನ್ನು BS ವೆಂಕಟರಾಮಯ್ಯ ಮಾಡ್ಯಾರ, G ನಾರಾಯಣರು ಮಾಡ್ಯಾರ. ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಹೀಗೆ ಮೂಲದಿಂದ ಬೆಂಗಳೂರಿನಿಂದ ಎಲ್ಲ ಪೂಜೆಯ ದರ್ಶನ ಮಾಡೋದ್ರಿಂದ ಪುಣ್ಯಕ್ಕೆ ಲಭಿಸ್ತೇವೆ ಆ ಪಾತ್ರಗಳಿಲ್ಲ. ಮತ್ತು ನಾವು ಒಳ್ಳೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ನಾವು ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಶಿಕ್ಷಕರನ್ನೆಲ್ಲ ಆ ರೀತಿಯಲ್ಲಿ ನಡ್ಕೋಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳಿ ಪೂಜೆಯಲ್ಲಿ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಅವರಿಗೂ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಹಾಗೂ ನನ್ನ ಕುಟುಂಬದ ದೇವರುಗಳು ಅಂತ ಪೂಜ್ಯರನ್ನೇ ನಂಬಿ ನನ್ನ ಯಶಸ್ಸಿಗೆ ನನ್ನ ಸಾಧನೆಗೆ ಪೂಜ್ಯರ ಆಶೀರ್ವಾದವೇ ಅನ್ನುವಂಥ ತಮ್ಮ ಒಂದು ಮಾತಿನ ನುಡಿಗಳಲ್ಲಿ ಕಂಡುಬಂತು. ಅವರಿಗೆ ನಾನು ನಮ್ಮ ಸಂಸ್ಥೆಯಿಂದ ತಮಗೂ ಕೂಡ ದಂಪತಿಗಳಿಗೆ ಶರಣಾರ್ಥಿಗಳು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಅದೇ ರೀತಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದ ನಾಗಮ್ಮ ಕಂದಿಮಗ್ಲಪ್ಪ ಈ ವಿದ್ಯಾರ್ಥಿನಿಯು ಅನುಪಸ್ಥಿತಿಯಲ್ಲಿರುವುದರಿಂದ ಅವರ ಸಹೋದರಿ ಬಂದು ಸ್ವೀಕರಿಸಬೇಕೆಂದು ಕೋರುತ್ತಾನೆ. ನೆಕ್ಸ್ಟ್ ಈ ವಿದ್ಯಾರ್ಥಿನಿಯು ಶೇಕಡ 91 ಇಂದು ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ವಿಶೇಷ ಏನೆಂದರೆ ವಾಣಿಜ್ಯ ವಿಭಾಗದಲ್ಲಿ ಅಂದರೆ ವ್ಯವಹಾರ ಅಧ್ಯಯನದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ. ಇಂದು ಕಲ್ಯಾಣ ಕರ್ನಾಟಕ ಶಿಕ್ಷಕ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ.
ಹೊಂಟ್ರಿ ಹೊಂಟ್ರಿ ಹೇಳಿ ಚಿಂಚೋಳಿಯ ವರದಿಗಾರರು ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಮ್ಯಾಲ್ ಬರ್ರಿ ಹೆಚ್ಚಾಗಿ ಹೋಗಿ ಧನ್ಯವಾದಗಳು. ಆನಂತರ ಸುನಿಲ್ ಸರ್ ಜರ ಹಿಂದೆ ಪೂರ್ಣವಾಗಿ ಈಗ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳ ವರದಿಗಳನ್ನ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ನಮ್ಮ ಶಾಲೆಯ ವರದಿಯನ್ನ ಅಚ್ಚುಕಟ್ಟಾಗಿ ಮುದ್ರಿಸುವಂತೆ ಸಹಕರಿಸುವಂತ ಶ್ರೀ ಉದಯವಾಣಿ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀ ಶಾಮರಾವ್ ಚಿಂಚೋಳಿ ಅವರು ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ. ಅಲ್ಲದೆ ಸಂಜಾವಾಣಿ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀ ಸಂಜೀವ್ ಕುಮಾರ್ ಪಾಟೀಲ್ ಅವರು ಕೂಡ ವೇದಿಕೆ ಬಂದು ಪೂಜ್ಯರಿಂದ ಆಶೀರ್ವಾದ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ವಿಶ್ವವಾಣಿ ದಿನಪತ್ರಿಕೆಯ ವರದಿಗಾರರಾಗಿರುವಂತಹ ಶ್ರೀ ವೆಂಕಟೇಶ್ ತುಲ್ಯರ್ ಅವರು ಕೂಡ ವೇದಿಕೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನ ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ದಿನಪತ್ರಿಕೆಯಲ್ಲಿ ಮುದ್ರಿಸುವ ಸಹಕಾರವನ್ನ ಮಾಡತಕ್ಕಂಥ ಎಲ್ಲ ವರದಿಗಾರರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಎಲ್ಲ ವರದಿಗಾರರಿಗೆ ಧನ್ಯವಾದಗಳು. ಈಗ ಪೂಜ್ಯರ ಒಂದು ಸೂಚನೆ ಮೇರೆಗೆ ಈಗ ನಾವೆಲ್ಲ ಮಕ್ಕಳು ತಾಳ್ಮೆ ಕಾಯ್ದುಕೊಳ್ತಾ ಇದ್ದಾರೆ. ಈಗ ಮುಂದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದ್ದಾರೆ. ವೇದಿಕೆಯಿಂದ ಎಲ್ಲರಿಗೂ ಕೂಡ ಗಣ್ಯರು ನಿರ್ಗಮನ ಆಗಬೇಕು. ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಎಲ್ಲಾ ಗಣ್ಯರಿಗೂ ಕೂಡ, ಪೂಜ್ಯರಿಗೂ ಮತ್ತು ಎಲ್ಲಾ ಗಣ್ಯರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಅನಂತ ಶರಣಾರ್ಥಿಗಳು ಮತ್ತು ಧನ್ಯವಾದಗಳು. ಈಗ ಬರ್ತಾ ಇದೆ ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ, ನಿಮ್ಮ ಮಕ್ಕಳಿಂದ, ನಿಮ್ಮ ಪುಟಾಣಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಜೋರಾದ ಚಪ್ಪಾಳೆ, ನಿಮ್ಮ ಜೋರಾದ ಚಪ್ಪಾಳೆ, ನಿಮ್ಮ ಜೋರಾದ ಚಪ್ಪಾಳೆಯಿಂದ ಈಗ ಬರ್ತಾ ಇದೆ. ಇಲ್ಲಿ ಗಣ್ಯರಿಗೆ ಕೂಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ನನ್ನ ಎಲ್ಲ ಶಿಕ್ಷಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾವುದನ್ನ ನಿರೀಕ್ಷೆಯಲ್ಲಿದೆಯೋ ಆ ನಿರೀಕ್ಷೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪುಟಾಣಿ ಮಕ್ಕಳಿಂದ ಈಗ ಅತ್ಯಂತ ಕಾತುರದಿಂದ ನೀವೆಲ್ಲರೂ ಕೂಡ ಕಾಯ್ಕೊಂಡು ಕುಳಿತಿದ್ರ. ಈಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ತೇರುಗಳನ್ನು ಸಂದರ್ಶಿಸಲು ಜಾತ್ರೆಗೆ ಬನ್ನಿ ಎಂದು ನಮ್ಮ ಮಕ್ಕಳು ಹೇಳಲು ಬರ್ತಿದ್ದಾರೆ. 9ನೇ ವರ್ಗದ ಮಕ್ಕಳು ಪೂಜೆಯ ಈ ಭಕ್ತಿಗೀತೆಯೊಂದಿಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರಂಭಿಸೋಣ. ಶಾಂತ ರೀತಿಯಿಂದ ಕುಳಿತು ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿ. ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆನೆಯೋಣ. ಚಿನ್ನ ಹಾರ ಕೂಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ. ಬನ್ನಿರಿ ಜಾತ್ರೆಗೆ ಹೋಗೋಣ. ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆನೆಯೋಣ. ಚಿನ್ನ ಹಾರ ಕೂಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ. ಬನ್ನಿರಿ ಜಾತ್ರೆಗೆ ಹೋಗೋಣ. ಬನ್ನಿರಿ ಜಾತ್ರೆಗೆ ಹೋಗೋಣ.
ದನಿ ಬರೆಸಿದನು ಈ ರೂಢಿ ಮರೆತು ಆ ರೂಢಿ ಹಿಡಿದು ಆರುಡನಾದನು ಅರಕುಡ ಗುರು ಚನ್ನ ಬಸವನು ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆನೆಯೋಣ ಚಿನ್ನ ಹಾರಕುಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಗರುಡು ಗೋವಿನ ಹಾಲು ಕರೆದು ಬಂದ ಭಕ್ತರಿ ಗುಣಶಾಲ ಕುರುಡೆಗೆ ಧರಿಸಿ ಕಂಗಳ ತರಿಸಿ ಆನಂದಗೊಳಿಸಾನ ಗರುಡು ಗೋವಿನ ಹಾಲು ಕರೆದು ಬಂದ ಭಕ್ತರಿ ಗುಣಶಾಲ ಕುರುಡೆಗೆ ಧರಿಸಿ ಕಂಗಳ ತರಿಸಿ ಆನಂದಗೊಳಿಸಾನ ಬಂದಿಯ ಬಾಳು ಬಂಗಾರ ಮಾಡಿ ಭಾಗ್ಯವ ನೀಡಾನ ಬಂದಿಯ ಬಾಳು ಬಂಗಾರ ಮಾಡಿ ಭಾಗ್ಯವ ನೀಡಾನ ತುಂಗ ಮಹಿಮಾರ ಕೂಡ ಗುರುವಾಗಿ ಜಗದೊಳು ಮೆರೆದಾನ ಸ್ವಾಮಿ ಜಗದೊಳು ಮೆರೆದಾನ ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆಲೆಯೋಣ ಚಿನ್ನ ಹಾರ ಕೂಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಹಾಳು ಬಾವಿಯಲ್ಲಿ ಹರ ಹರ ಎನ್ನುತ್ತಲಿ ಗಂಗೆಯ ತೋರಾನ ಉರಿವ ಬಿಸಿಲಲ್ಲಿ ಬರಿಯ ಕಾಲಲ್ಲಿ ಸಂಚಾರ ಗೈರಾನ ಹಾಳು ಬಾವಿಯಲ್ಲಿ ಹರ ಹರ ಎನ್ನುತ್ತಲಿ ಗಂಗೆಯ ತೋರಾನ ಉರಿವ ಬಿಸಿಲಲ್ಲಿ ಬರಿಯ ಕಾಲಲ್ಲಿ ಸಂಚಾರ ಗೈರಾನ ಬಿಸಿಲಿಗೆ ಮಲಗಲು ಆದಿಶೇಷ ಬಂದು ನೆರಳು ನೀಡಾನ ಬಿಸಿಲಿಗೆ ಮಲಗಲು ಆದಿಶೇಷ ಬಂದು ನೆರಳು ನೀಡಾನ ಕಂದ ಗುರುಲಿಂಗ ಸ್ವಾಮಿಯ ಭಕ್ತಿಗೆ ಕಲ್ಪಿತವಾಗ್ಯಾನ ಕವಿ ವೀರೇಶ ಗರಿಶಾನ ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆನೆಯೋಣ ಚಿನ್ನ ಹಾರ ಕೂಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಶಿವನ ಅವತಾರಿ ಚನ್ನ ಬಸವ ಶಿವ ಯೋಗಿಯ ನೆನೆಯೋಣ ಚಿನ್ನ ಹಾರ ಕೂಡ ಚನ್ನ ವೀರ ಸದ್ಗುರುವಿಗೆ ನಮಿಸೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಬನ್ನೀರಿ ಜಾತ್ರೆಗೆ ಹೋಗೋಣ ಭಕ್ತಿಗೀತೆಯನ್ನ ನೃತ್ಯ ಮಾಡಿದಂತ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಪ್ರಶಸ್ತಿ ಪಡೆದಂತ ಅದ್ಭುತವಾದ ಮತ್ತು ಅತ್ಯಂತ ಆಕರ್ಷಣೀಯವಾದ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ.
ಅಣ್ಣನು ಮಾಡಿದ ಗಾಳಿಪಟ ಇದು ಬಣ್ಣದ ಕಾಗದ ಗಾಳಿಪಟ. ಸರ್ ಬಿದಿರಿನ ಓ ಸರ್. ಗಟ್ಟಿಯ ಗಾಳಿಪಟ ಹಲೋ. ಒಂದು ಭಾಗದಲ್ಲಿ ಗಾಳಿಪಟ ಪದ ಎಲ್ಲರೂ ಓದುತ್ತಿರಿ ಕೇಳುತ್ತೀರಿ. ಗಾಳಿಯಲ್ಲಿ ಗಾಳಿಪಟ ತೇಲಾಡಿಸುವುದು ಮಕ್ಕಳಿಂದ ಹಿರಿಯರವರೆಗೂ ಆನಂದವೇ ಆನಂದ. ಇಂತಹ ಗಾಳಿಪಟದಂತೆ ಕಾಲುಡಿ ಕುಣಿಯಲು ಬರುತ್ತಿದ್ದಾರೆ ನಮ್ಮ ಅರುಣ ವರ್ಗದ ಮಕ್ಕಳು. ಜೋರಾದ ಚಪ್ಪಲಿಯೊಂದಿಗೆ ಮಕ್ಕಳನ್ನು ಸಾಧಿಸೋಣ.
ಈಗ ನೋಡೋಣ್ರಿ ಸರಿ ನೋಡಿ ಸರ್ ಸರಿ ನೋಡಿ ಅಮರ್ ಪಿಯುಸಿ ವಿದ್ಯಾರ್ಥಿಗಳಿಂದ ನೃತ್ಯ. ಸ್ಟೇಜ್ ಭಾಳ ಚೆನ್ನಾಗೈತೆ. ಅಮರ್ ಇಲ್ಲ ನೋಡ್ರಿ ಅಮರ್ 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 ಅಮರ್
ಧನ್ಯವಾದಗಳು ಮಕ್ಕಳಿಗೆ, ಅದ್ಭುತ ನೃತ್ಯ ಮಾಡಿರ್ತಕ್ಕಂಥ
ತರುವ ಕುಂತರೆ ಕಳೆವ ಸಂತಸ ತರುವ ಹೊಂಗೆ ಹೊಂಗೆ ತೂಗಿ ತೂಗಿ ಗಾಳಿ ಬೀಸ್ಯಾವೆ ತೇರ ಏರಿ ಅಂಬರದಾಗಿ ಸರನಗತಾನೆ ಮರಗಿಡ ತೂಗ್ಯಾವೆ ಹಕ್ಕಿ ಕಾಟ್ಯಾವೆ ಮರಗಿಡ ತೂಗ್ಯಾವೆ ಚಿಲಿಪಿ ಹಕ್ಕಿ ಹಾಡ್ಯಾವೆ ಬೀಳ್ಯಾವೆ ಚೆಲ್ಲ ಬೀಳ್ಯಾವೆ ನೋಡಿ ನಲಿಯೋಣ ತಮ್ಮ ಭೂಮಿಯಾಗಿ ಹಚ್ಚ ಹಚ್ಚಗೆ ಹಾದಿ ಬೆರೆದಾವೆ ಹಾಗಾಗಿ ಅಕ್ಕ ಪಕ್ಕ ಬಳ್ಳಿ ಬೆಳೆದಾವೆ ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ಕಳೆದಾವೆ ಆ ಮೌನದ ಗಾನ ಎಲ್ಲರ ಮನಸ ಕಳೆದಾವೆ ಭಾವ ಬಿರಿದು ಹತ್ತಿರ ಕರೆದು ಭಾವ ಬಿರಿದು ಹತ್ತಿರ ಕರೆದು ಮಾವು ಬೇವು ತಾಳೆ ಚೆಂಡು ಲಾರಿ ಹಾಡ್ಯಾವೆ ತೇರ ಏರಿ ಅಂಬರದಾಗೆ ನೀ ಸರನಗತಾನೆ ತೇರ ಏರಿ ಅಂಬರದಾಗೆ ನೀ ಸರನಗತಾನೆ ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಮರಗಿಡ ತೂಗ್ಯಾವೆ ಚಿಲಿಪಿಲಿ ಹಕ್ಕಿ ಹಾಡ್ಯಾವೆ ಬೀಳ್ಯಾವೆ ಚೆಲುವ ಬೀಳ್ಯಾವೆ ಬಾ ನೋಡಿ ನಲಿಯೋಣ ತಮ್ಮ ನಾವು ಹಾಡಿ ಕುಣಿಯೋಣ ತಮ್ಮ ತೇರ ಏರಿ ಅಂಬರದಾಗೆ ನೀ ಸರನಗತಾನೆ ಮರಗಿಡ ತೂಗ್ಯಾವೆ ಹಕ್ಕಿ ಹಾಡ್ಯಾವೆ ಬೀಳ್ಯಾವೆ ಚೆಲುವ ಬೀಳ್ಯಾವೆ ಬಾ ನೋಡಿ ನಲಿಯೋಣ ತಮ್ಮ ನಾವು ಹಾಡಿ ಕುಣಿಯೋಣ ತಮ್ಮ ಕಳಿಸ್ತೀವಿ ಸರ್
ಮಕ್ಕಳಿಗೆ ನಮ್ಮಿಂದ ಮರೆಮಾದ ಧನ್ಯವಾದಗಳು ಮಕ್ಕಳಿಗೆ. ಮಳೆ ಬರದಿದ್ದಾಗ ನಮ್ಮ ಹಳ್ಳಿಗಳಲ್ಲಿ ಹುಟ್ಟು ಜಾತ್ರೆ ಮಾಡುವ ಹಾಗೂ ಗಂಗೆಯಲ್ಲಿ ತೆಪ್ಪ ಬಿಡುವ ಸಂಪ್ರದಾಯ ಮೇಘರಾಜನಿಗೆ ಆರಾಧಿಸುವ ಪದ್ಧತಿ ಈಗಲೂ ಇದೆ. ಮಳೆ ಜನಜೀವನದ ಜೀವನಾಡಿಯಾಗಿದೆ. ಈಗ ಮಳೆಯ ಕುರಿತಂತೆ ಒಂದು ಹಾಡನ್ನು ನೋಡೋಣ ಬನ್ನಿ ನಮ್ಮ ಆರೋಗ್ಯ ವರ್ಗದ ಮಕ್ಕಳಿಂದ. ಆಯ್ತು.